ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವೀಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಯಿತು ಮತ್ತು ಅದ್ರ ಸ್ಟೋರಿ ಏನು ನೋಡೋಣ. ಅದಕ್ಕೆ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಹೂ ಕಟ್ಟೋ ಸ್ಪರ್ಧಿ ಅವ್ರ ಮನೆಯಲ್ಲಿ, ಅಂದರೆ ದುಡ್ಡು ಬೇಕಾಗಿದೆ ಮನೋಜಂಗೆ. ಶಾಂತಿ ಕೊಡ್ತೀನಿ ಅಂತ ಒಪ್ಕೊಬಿಟ್ಟಿದ್ದಾಳೆ. ಹಾಗಾಗಿ 50,000 ರೂಪಾಯಿ ದುಡ್ಡು ಕೊಡಲೇಬೇಕು. ಅದಕ್ಕೋಸ್ಕರ ಇವತ್ತು ಅವ್ರ ಮನೆಯಲ್ಲಿ ಅವ್ರ ಮನೆಯವರೇ ಎಲ್ಲ ಸೇರಿಕೊಂಡು ಹೂ ಕಟ್ಟೋದು ಅಂತ ಆಯಿತು. ಏಕೆಂದರೆ ದುಡ್ಡು ಉಳಿಸ್ಕೊಳ್ಳೋಕ್ಕೋಸ್ಕರ ಅವ್ರ ಮನೆಯವರೇ ಹೂ ಕಟ್ಟಬೇಕು ಅಂತ ಆಯಿತು. ಈ 50,000 ಏನಕ್ಕಪ್ಪ ಬೇಕು ಅಂದರೆ, ಮನೋಜ ಮತ್ತು ಕಲ್ಯಾಣಿಗೆ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದ್ದಾನೆ ಅಲ್ವಾ, ಅದಕ್ಕೆ 50,000 ರೂಪಾಯಿ ಲಾಯರ್ ಕೇಳ್ತವ್ರೆ. ಲಾಯರ್ ಫೀಸ್ ಹೆಂಗೆ ಸ್ವಾಮಿ, ನಾವು ಲಾಯರ್ಗೆ ಅಷ್ಟು ದುಡ್ಡನ್ನ ಅವ್ರು ಕೊಡಲೇಬೇಕಾಗುತ್ತೆ. ಶಾಂತಿ ಅದನ್ನು ಒಪ್ಕೊಂಡಿದ್ದಾಳೆ. ಅದಕ್ಕೋಸ್ಕರ ಹೂ ಕಟ್ಟಲೇಬೇಕು. ಇವತ್ತು ರಾತ್ರಿ ಎಲ್ಲ ಹೂ ಕಟ್ತಾನೇ ಇದ್ದಾರೆ. ರವಿ ಮತ್ತು ಸೂರ್ಯ, ಮನೋಜ ಮತ್ತು ರಂಗನಾಥ ಮತ್ತು ಲಕ್ಕಿ, ಶಾಂತಿ, ಮೀನಾ ಎಲ್ಲರೂ ಸೇರಿಕೊಂಡು ಹೂ ಕಟ್ತಾಯಿದ್ದಾರೆ. ಹೂ ಕಟ್ಟೋಕ್ಕೆ ಹೂ ಕಟ್ತಾ 12 ಗಂಟೆ ರಾತ್ರಿ, 1 ಗಂಟೆ ರಾತ್ರಿ ಹೆಂಗೆ ನಿದ್ದೆ ಎಳಿತಾ ಇದೆ. ಆದರೆ ನಿದ್ದೆಯಲ್ಲಿ ತೂಕುಡಿಸಿ ಪೋಣಿಸ್ತಿದ್ದಾರೆ. ಏನು ಮಾಡಬೇಕು ಅಂತ ಇವಾಗ ಗೊತ್ತಾಗ್ತಿಲ್ಲ. ಆದರೆ ಈಗ ಒಂದು ಹಾಡು ಹೇಳೋದು ಸ್ಪರ್ಧೆ ಮಾಡ್ಕೊಳ್ಳೋಣ ಅಂಥೇಳಿ ಮಾತಾಡಿಕೊಂಡು ಈ ಹಾಡು ಹೇಳೋದು ಮಾಡ್ಕೋತಾ ಇದ್ದಾರೆ. ಹಾಡು ಹೇಳೋದ್ರಲ್ಲಿ ತುಂಬ ಖುಷಿಯಾಗಿ ಒಬ್ಬೊಬ್ಬರು ಫೇರ್ ಇರೋರು ಇಬ್ಬಿಬ್ಬರು ಮಾಡ್ತಾರೆ. ಲಕ್ಕಿನೂ ಡ್ಯಾನ್ಸ್ ಮಾಡ್ತಾಳೆ. ಅವಳಿಗೂ ಬೇಜಾರಾಗಿರುತ್ತೆ, ಪಾಪ ಕಣ್ಣು ಕಾಣಬೇಕಲ್ಲ ಪೋಣಿಸೋದಕ್ಕೆಲ್ಲ. ಆದರೂ ಕೊಡು ಇಲ್ಲಿ ನೋಡೋಣ ಅಂತೇಳಿ ಇಸ್ಕೊಂಡು ಅವಳು ಸ್ವಲ್ಪ ಪೋಣಿಸಿದ್ಲು. ಅವಳು ಪೋಣಿಸೆ ಆದಮೇಲೆ ಲಕ್ಕಿ ಡ್ಯಾನ್ಸ್ ಮಾಡೋದು ಅಂತ ಆಯಿತು, ಮತ್ತು ಮನೋಜ ಡ್ಯಾನ್ಸ್ ಮಾಡೋದು ಅಂತ ಆಯಿತು, ಸೂರ್ಯ ಮೀನಾ ಡ್ಯಾನ್ಸ್ ಮಾಡೋದು ಅಂತ ಆಯಿತು, ರಂಗನಾಥ ಶಾಂತಿ ಡ್ಯಾನ್ಸ್ ಮಾಡೋದು ಅಂತ ಆಯಿತು, ರವಿ ಡ್ಯಾನ್ಸ್ ಮಾಡ್ದ. ಎಲ್ಲರೂ ಡ್ಯಾನ್ಸ್ ಮಾಡ್ತಾನೇ ಇದ್ದರು. ಆಮೇಲೆ ಡ್ಯಾನ್ಸ್ ಮಾಡ್ತಾನೇ ಇದ್ದರು, ಹೂ ಕಟ್ತಾಯಿದ್ರು. ಆಮೇಲೆ ಎಲ್ಲರೂ ಸೇರಿಕೊಂಡು ಹೂ ಕಟ್ಟಿ ಬೆಳಗ್ಗೆ ಅಷ್ಟರೊಳಗೆ ಮುಗಿಸ್ಬೇಕು ಅಂತ ಆಗಿರುತ್ತೆ. ಎಲ್ಲರೂ ಪೋಣಿಸ್ತಾನೆ ಇರ್ತಾರೆ, ತಮಾಷೆ ಮಾಡಿಕೊಂಡು ಮಾತಾಡಿಕೊಂಡು ಕಾಲು ಎಳ್ಕೊಂಡು ಹಾಗೆ ಮಾತಾಡ್ಕೊಂಡು ಅಂತೂ ಇಂತೂ ಹೂ ಕಟ್ಟಿ ಮುಗಿಯುತ್ತೆ. ಎಲ್ಲರೂ ಅವ್ರವ್ರ ಪಾಡಿಗೆ ಒಂದೊಂದು ಕಡೆ ಮಲಗಿರ್ತಾರೆ. ಆವಾಗ ಮೀನಿಗೆ ಫೋನ್ ಬರುತ್ತೆ, ಹೂ ಕಟ್ಟಾಯ್ತಾ ಮೀನವರೇ, ಅರ್ಜೆಂಟ್ ಇವಾಗ ಹೂ ಬೇಕಾಗಿದೆ ಅಂತ. ಹೌದು, ನಾನು ಬರಲ್ಲ, ಆದರೆ ಲೋಡ್ ಮಾಡಿಬಿಟ್ಟು ಕಳಿಸ್ತೀನಿ, ನೀವು ಅಲ್ಲಿ ಇಳಿಸ್ಕೊಳ್ಳಿ ಅಂತ ಹೇಳ್ತಾಳೆ. ಆವಾಗ ಸೂರ್ಯ ಹೇಳ್ತಾನೆ, ಆ ಥರ ಎಲ್ಲ ಬೇಡ, ಮತ್ತು ಹೋದ್ಸಲಿ ಆಯ್ತಲ್ಲ ಹಂಗಾಗುತ್ತೆ, ನಾವೇ ಇಮಿಡಿಯೇಟಾಗಿ ಕೊಟ್ಟು ಬಂದರೆ ಆಯಿತು ಅಂತ ಹೇಳ್ತಾನೆ. ಅಷ್ಟು ಮಾತಾಡ್ತಿರ್ತಾರೆ. ಇವಳಿಗೆ ಸಾಕಾಗ್ಬಿಟ್ಟಿದೆ, ಇವಳು ಕೆಲಸ ಮಾಡಿದ ಅಕ್ಕ ಅಲ್ಲ ಶಾಂತಿ. ಹಂಗಾಗಿ ಹೂ ಕಟ್ಟೋದು ಕೂತ್ಕೊಂಡು ಅಂದರೆ ಮೈಕೈ ಎಲ್ಲ ನೋವು ಬಂದುಬಿಟ್ಟಿದೆ, ಸಾಕಾಗಿದೆ, ಮುಗಿಸಿದ್ರೆ ಸಾಕು ಅನ್ನಂಗೆ ಆಗಿದೆ. ದುಡ್ಡು ಬೇಕಲ್ಲ, ಅದಕ್ಕೋಸ್ಕರ ಮನೋಜನ ಹೋಗೋ, ನೀನು ಏನೂ ಮಾಡಲ್ಲ, ಒಂದು ವಾರನೂ ಕಟ್ಟಲ್ಲ, ನೀನು ಹೋಗಿ ಮಲ್ಕೋಗು ಅಂತ ಹೇಳ್ತಾರೆ ಸೂರ್ಯ. ಅದಕ್ಕೆ ಮನೋಜ ಇಲ್ಲ, ನನಗೆ ಡೈವರ್ಸ್ ಬೇಕೇ ಬೇಕು, ನಾನು ದುಡ್ಡು ದುಡಿಲೇಬೇಕು, ನನಗೆ ಬೇಕೇ ಬೇಕು, ನಾನು ಹೂ ಕಟ್ತೀನಿ ಅಂತ ಅವನು ಕಟ್ತಾ ಇರ್ತಾನೆ. ಈ ಕಡೆ ಲಕ್ಕಿ ಡ್ಯಾನ್ಸ್ ನೋಡಿ ಎಲ್ಲರೂ ಸ್ವಲ್ಪ ಹೊತ್ತು ನಗ್ತಾರೆ. ಹಂಗಾಗಿ ಆಗ ಒಂದು ಸ್ವಲ್ಪ ನಿದ್ರೆ ಹೊರ್ಟೋಗುತ್ತೆ. ಅಂದರೆ ರಾತ್ರಿ ಎಲ್ಲ ನಿದ್ದೆ ಇಲ್ದಲೇ ಹೂ ಕಟ್ಟೋದು ಅಂದರೆ ತುಂಬ ಕಷ್ಟ. ಹೌದು, ತೂಕುಡಿಕೆ ಬರುತ್ತೆ, ಸಾಕಾಗಿರುತ್ತೆ. ಹಂಗಾಗ್ಬಿಟ್ಟು ಹೂ ಕಟ್ಟೋದು ತುಂಬಾ ಕಷ್ಟದ ಕೆಲಸ. ಹಗಲಾದರೆ ಹೆಂಗೋ ಕಟ್ಕೊಬಿಡ್ಬೋದು, ರಾತ್ರಿ ಟೈಮ್ ಪಾಪ ಎಷ್ಟು ಅಂತ ಕಟ್ಟಲೇಬೇಕಾಗಿದೆ. ಏಕೆಂದರೆ ನಾಳೆ ಬೆಳಗ್ಗೆ ಅವರಿಗೆ ಹೂ ಕೊಡಲೇಬೇಕು, ಹಾಗಾಗಿ ಕಟ್ಟಲೇಬೇಕಾಗುತ್ತೆ. ಆ ಥರ ಲಕ್ಕಿನೂ ಡ್ಯಾನ್ಸ್ ಮಾಡಿದ್ಲು. ಲಕ್ಕಿ ಡ್ಯಾನ್ಸ್ ಆದಮೇಲೆ ಮನೋಜನ ಡ್ಯಾನ್ಸ್ ಇರುತ್ತೆ. ಮನೋಜನು ಡ್ಯಾನ್ಸ್ ಮಾಡು, ನೀನು ಮಾಡೋ ಅಪ್ಪಿ ಡ್ಯಾನ್ಸು ಅಂತ ಹೇಳ್ತಾರೆ. ಅವನು ಡ್ಯಾನ್ಸ್ ಮಾಡೋಕ್ಕೆ ಹೋಗ್ತಾನೆ. ರವಿದು ಡ್ಯಾನ್ಸ್ ಆಗುತ್ತೆ. ರವಿನೂ ಶ್ರುತಿನ ನೆನ್ಕೊಂಡು ಅವನು ಡ್ಯಾನ್ಸ್ ಮಾಡ್ತಾನೆ, ತುಂಬ ಸಪ್ಪಗಾಗ್ತಾನೆ. ಆಮೇಲೆ ಮನೆಯವ್ರಿಗೆಲ್ಲ ಅದು ಗೊತ್ತಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಅವಳು ಬಂದಿಲ್ಲ ಇನ್ನೂ. ಶ್ರುತಿ ಮನ್ಸು ಚೇಂಜ್ ಮಾಡ್ಕೊಂಡು ಬರ್ತಾಳೆ ಅಂತ ಕಾಯ್ತಿದ್ದಾನೆ, ಬಂದಿಲ್ಲ. ಬೇಜಾರಾಗುತ್ತೆ, ಒಬ್ಬನೇ ಡ್ಯಾನ್ಸ್ ಮಾಡಬೇಕಲ್ಲ ಅಂತೇಳಿ. ಎಲ್ಲರದು ಆಯಿತು. ಇವಾಗ ಮೀನೊಂದು ಆಯಿತು, ಮತ್ತು ರಂಗನಾಥ ಶಾಂತಿದು ಆಯಿತು, ಲಕ್ಕಿದು ಆಯಿತು, ಎಲ್ಲ ಆಯಿತು. ಈಗ ರವಿದ ಆದಮೇಲೆ ಇವಾಗ ಮನೋಜ ಹೋಗ್ತಾನೆ ಡ್ಯಾನ್ಸ್ ಮಾಡೋಕ್ಕೆ. ಮನೋಜ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಕಲ್ಯಾಣಿ ಎದುರುಗಡೆಗೆ ಬಂದಂಗಾಗುತ್ತೆ. ಅವಳೇನು ಮಾಡ್ತಾಳೆ, ಮನೋಜ್ ಬನ್ನಿ ಡ್ಯಾನ್ಸ್ ಮಾಡೋಣ ಅಂತ. ನಾನು ಬರಲ್ಲ, ನೀನು ಸುಮ್ಮನೆ ಇರು ಅಂತೇಳಿ ಅವಳಿಗೆ ಎದ್ದಿಸ್ತಾ ಇರ್ತಾನೆ. ಆಮೇಲೆ ಅವಳನ್ನ ತಪ್ಕೊಂಡಂಗೆ, ಡ್ಯಾನ್ಸ್ ಮಾಡ್ದಂಗೆ, ಕುಣ್ದಂಗೆ, ಹಾಡು ಹೇಳ್ದಂಗೆ ಹಂಗೆಲ್ಲ ಮಾಡ್ತಾನೆ ಇರ್ತಾನೆ. ಆವಾಗ ಅವನಿಗೆ ಬೇಜಾರಾಗುತ್ತೆ. ಇವಳು ಎಲ್ಲೋದ್ರೂ ನನಗೆ ಅಂಟು ರೋಗದಂಗೆ ಅಂಟ್ಕೊಬಿಟ್ಟಿದ್ದಾಳಲ್ಲ, ಇವಳಿಂದ ಬಿಡುಗಡೆ ಸಿಕ್ಕಿದ್ರೆ ಸಾಕಪ್ಪ ಅಂಥೇಳಿ ರೂಮಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ದಂಗೆ, ಹಾಲಲ್ಲಿ ಡ್ಯಾನ್ಸ್ ಮಾಡ್ದಂಗೆ,
ಮನೋಜ್ ನನ್ನನ್ನು ನಿಮ್ಮನ್ನು ಬಿಟ್ಟು ಇರೋಕ್ಕಾಗಲ್ಲ ಅಂದಂಗೆ, ನಿನ್ನನ್ನು ಬಿಟ್ಟು ನಾನು ಇರೋಕ್ಕಾಗಲ್ಲ ಅಂದಂಗೆ ಹಿಂಗೆಲ್ಲ ಕನಸು ಕಾಣ್ತಾನೆ ಇರ್ತಾನೆ. ಅದೆಲ್ಲ ಮುಗಿದ ಮೇಲೆ ಆ ಆಳಾದವಳು ಮತ್ತೆ ನನ್ನ ಕನಸಲ್ಲಿ ಬಂದಳು, ನನಗೆ ಇರಿಟೇಷನ್ ಮಾಡ್ತಾಳೆ ಅಂತೇಳಿ ಹೇಳ್ತಾನೆ. ಆವಾಗ ಮನೆಯವರೆಲ್ಲ ಬಿಟ್ಟಂಗೆ ನೋಡ್ತಾ ಇರ್ತಾರೆ. ಸರಿ ಹೆಂಗೋ ಒಂದು ಸಲ ಡೈವರ್ಸ್ ಆದರೂ ಸಾಕು ಅಂಥೇಳಿ ಅವಳು ಸುಮಾರು ಫೀಲಿಂಗ್ ಮಾಡಿಕೊಂಡು, ಇವಳು ದರಿದ್ರದವಳು ನನಗೇನು ಹಿಂಸೆ ಕೊಡ್ತಾಳೆ ಅಂದರೆ, ನಾನು ಹೋದ ಕಡೆ ಬಂದ ಕಡೆ ಎಲ್ಲ ಅವಳೇ ಬರ್ತಾಳೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತೇನೆ ಅವರ ಮಮ್ಮಿಗೆ. ದರಿದ್ರದವಳು ಎಲ್ಲೂ ಬಿಡಲ್ಲ ಅಂತಾಳಲ್ಲ ಅಂತೇಳ್ಬಿಟ್ಟು ಅವ್ರ ಅಮ್ಮನೂ ಬೇಜಾರು ಮಾಡ್ಕೋತಾಳೆ. ಮನೆಯವರೆಲ್ಲರಿಗೂ ಕೂಡ ಬೇಜಾರಾಗುತ್ತೆ ಆ ವಿಷಯಕ್ಕೆ. ಸದ್ಯ ಡೈವರ್ಸ್ ಆದರೆ ಸಾಕು ಅಂತ ಡೈವರ್ಸಿಗೆ ಹಾಕ್ಕೊಂಡವ್ರೆ, ಡೈವರ್ಸ್ ಆದರೆ ಸಾಕು ಅಂತ ಎಲ್ಲ ಕಾಯ್ತಾ ಇದ್ದಾರೆ. ಆಮೇಲೆ ಯಾರೆಲ್ಲ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.